ಶಾಸಕರಾಗಿರ್ತಕ್ಕಂಥ ಬಿ.ಪಿ. ಹರೀಶ್ ಅವರು ಇದ್ದಾರೆ ಸರ್. 18 ಜನ ಶಾಸಕರನ್ನ ಸ್ಪೀಕರ್ ಅವರು ಅಮಾನತು ಮಾಡಿರೋ, ಇವತ್ತು ಮೀಟಿಂಗ್ ಮಾಡಿರಿ, ಏನೆಲ್ಲ ಚರ್ಚೆ ಆಯ್ತು ಸರ್? ಏನಿಲ್ಲ, ಕೆಲವು ಶಾಸಕರು ಯಾಕೆ ನ್ಯಾಯಾಲಯದ ಮೊರೆ ಹೋಗಬಾರ್ದು ಅಂತಕ್ಕಂಥ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಕೂತು ಚರ್ಚೆ ಮಾಡಿದ್ವಿ. ಇದು ಸದನದಲ್ಲಿ ನಡೆದಂಥ ಒಂದು ವಿಷಯ ಇದು. ಹಾಗಾಗಿ ಸದನದ ಸಭಾಪತಿಗಳ ಮೂಲಕವೇ ಈ ವಿಷಯವನ್ನು ಅಂತಿಮ ಮಾಡಿಕೊಳ್ಳೋಣ ಅಂತಕ್ಕಂಥ ತೀರ್ಮಾನ. ನ್ಯಾಯಾಲಯದ ಮೊರೆ ಹೋಗೋದು ಬೇಡ. ನಾವೆಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು, ರಾಜ್ಯಾಧ್ಯಕ್ಷರು, ನಾವೆಲ್ಲರೂ ಸೇರಿ ಸಭಾಪತಿಗಳಿಗೆ ಪರಿಸ್ಥಿತಿಯನ್ನು ವಿವರಿಸಿ ಈ ಒಂದು ಏನು 6 ತಿಂಗಳು ಉಚ್ಚಾಟನೆ ಮಾಡಿದ್ದಾರೆ ಸದನದಿಂದ, ಅದನ್ನು ವಾಪಸ್ ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಯಶಸ್ವಿ ಆಗ್ತೀವಿ. ಸರ್, ಈಗಾಗಲೇ ವಿಪಕ್ಷ ನಾಯಕರು ಸಹ ಮನವಿಯನ್ನು ಕೊಟ್ಟಿದ್ದಾರೆ, ಅಲ್ಲೂ ಸಹ ಪ್ರತಿಭಟನೆಯನ್ನು ಮಾಡಿರಿ ನೀವು. ಆದರೂ ಸಹ ಸ್ಪೀಕರ್ ಅವರು ಯಾವುದೇ ರೀತಿಯ ಇಲ್ಲಿವರೆಗೂ ಪರಿಶೀಲನೆ ಮಾಡಿಲ್ಲ, ಅದರ ಬಗ್ಗೆ ಕ್ರಮನೂ ಸಹ ಕೈಗೊಂಡಿಲ್ಲ. ಈಗ ನೀವು ಮತ್ತೆ ಮನವಿ ಮಾಡೋದ್ರಿಂದ ಸ್ಪೀಕರ್ ಅವರನ್ನು ಕರೆಕ್ತಾರೆ ಅಂತ ಅನಿಸ್ತಿದೆ? ಪ್ರತಿಭಟನೆ ರಾಜಕೀಯವಾಗಿ ಒಂದು ಪಕ್ಷದ ಗೌರವಕ್ಕೋಸ್ಕರವಾಗಿ ಪ್ರತಿಭಟನೆ ಮಾಡಬೇಕಾಗಿತ್ತು, ಮಾಡಿದ್ದೀವಿ. ಇವತ್ತು ನಮ್ಮೆಲ್ಲರ ಶಾಸಕರ ಒಂದು ನಿರ್ಧಾರ, ಮತ್ತೊಮ್ಮೆ ನಾವೆಲ್ಲರೂ ವೈಯಕ್ತಿಕವಾಗಿ ಕೂಡ ಮನವಿಯನ್ನು ಸಲ್ಲಿಸಬೇಕು ಸಭಾಪತಿಗಳಿಗೆ ಅಂತಕ್ಕಂಥ ತೀರ್ಮಾನ ಇವತ್ತು ನಾವು ತೆಗೆದುಕೊಂಡಿದ್ದೀವಿ. ಸೊ ಇದನ್ನು ಹೊರತುಪಡಿಸಿದ್ರೆ ಇನ್ನು ನಿಮ್ಮ ವಿಚಾರಕ್ಕೆ ಬಂದರೆ, ನಿಮ್ಗೊಂದು ನೋಟಿಸನ್ನು ಇಶ್ಯೂ ಮಾಡಿದ್ರು, ಬಿಜೆಪಿ ಶಿಸ್ತುವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ. ಆ ನೋಟಿಸ್ ಉತ್ತರನೂ ಸಹ ಕೊಟ್ಟಿದ್ದೀರಾ. ಏನಾದರೂ ಮತ್ತೀಗ ನೀವು ಡೆಲ್ಲಿಗೆ ಹೋಗ್ತೀರಾ, ವರಿಷ್ಠರನ್ನು ಭೇಟಿ ಮಾಡ್ತೀರಾ ಅಂತ ಸುದ್ದಿ ಇದೆ, ನಿಜ? ನಿಜ. ನಾವು ನಮಗೆ ಒಂದು ಶೋಕಾಸ್ ನೋಟಿಸನ್ನು ರಾಷ್ಟ್ರೀಯ ಶಿಸ್ತು ಸಮಿತಿಯಿಂದ ನಮಗೆ ಬಂದಿತ್ತು. ಅದನ್ನು ನಾವು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ನಾವು ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖರನ್ನು ಹೋಗಿ ನಾವು ಕೊಟ್ಟಂಥ ಉತ್ತರ ನಿಮಗೆ ಮುಟ್ಟಿದೇನೋ ಇಲ್ವೋ, ನಿಮಗೆ ಅದರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ವಿವರಣೆಯನ್ನು ನೀಡಬೇಕು ಅಂತೇಳಿ ಇವತ್ತು ನಾವು ನಮ್ಮ ದಾವಣಗೆರೆ ಲೋಕಸಭೆಯ ಮಾಜಿ ಸದಸ್ಯರು, ಕೇಂದ್ರ ಸಚಿವ ಜಿ.ಎಂ. ಸಿದ್ದೇಶ್ವರ್ ಅವರು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಯಾವಾಗ ಹೋಗ್ತೀರಾ ಸರ್? ಮುಂದಿನ ವಾರದಲ್ಲಿ ನಾವು ಹೋಗ್ತೀವಿ. ಸರ್, ಬಿ.ಪಿ. ಹರೀಶ್ ಅವರು ಎಲ್ಲೋ ಒಂದು ಸ್ವಲ್ಪ ಕರಗಿದ್ದಾರೆ. ಮುಂಚಿನ ಥರ ಬಿ.ಪಿ. ಹರೀಶ್ ಅವರು ಇಲ್ಲ. ಹಿಂದೆ ಸರಿದ್ರ ಹೋರಾಟದಿಂದ ಬಿ.ಪಿ. ಹರೀಶ್ ಅವರು? ಬಿ.ಪಿ. ಹರೀಶ್ ಅವರು ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿದಿಲ್ಲ. ನಾವು ಹಿಂದೆ ಸರಿದಿಲ್ಲ ಅನ್ನಲಿಕ್ಕೆ ನಾವು ಶೋಕಾಸ್ ನೋಟಿಸ್ಗೆ ನೀಡಿದಂಥ ಉತ್ತರದಲ್ಲಿ ರಾಜ್ಯದಲ್ಲಿ ನಡೀತಿರುವ ಎಲ್ಲ ಘಟನೆಯನ್ನು ಆ ಉತ್ತರದಲ್ಲಿ ನಾವು ತಿಳಿಸಿದ್ದೇವೆ. ಇವತ್ತು ನಾವು ತಿಳಿಸಿದಂಥ ವಿಚಾರಗಳಿಗೆ ಶಿಸ್ತು ಸಮಿತಿ ಏನು ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ನಾವು ರಾಷ್ಟ್ರೀಯ ನಾಯಕರನ್ನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಹೋಗ್ತಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ನಾವು ಏನು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ, ಆ ಹೋರಾಟ ಮುಕ್ತಾಯ ಆಗೋ ತನಕ ನಮ್ಮ ಹೋರಾಟ ಇರುತ್ತೆ. ನಿಮ್ಮ ಹೋರಾಟಕ್ಕೆ ಇನ್ನೇನು 12ನೇ ತಾರೀಕು 15ನೇ ತಾರೀಕು ಒಂದು ಡೆಡ್ ಲೈನ್ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಒಂದು ಅಂತಿಮ ನಿರ್ಧಾರವನ್ನು ವರಿಷ್ಠರು ತೆಗೆದುಕೊಳ್ತಾರೆ ಅಂತ. ಆಗ ವಿಜೇಂದ್ರ ಅವರ ಬದಲಾವಣೆ ಆಗುತ್ತಾ ಸರ್? ನಮಗೆ ವಿಶ್ವಾಸ ಇದೆ. ಎಲ್ಲರನ್ನ ಸರಿದೂಗಿಸ್ತಕ್ಕಂಥ ಒಬ್ಬ ಹಿರಿಯ ನಾಯಕರು ಆಗ್ಬೋದು ಅಂತಕ್ಕಂಥ ವಿಶ್ವಾಸ ನಮಗಿದೆ. ಇನ್ನು ಯತ್ನಾಳ್ ಅವರ ವಿಚಾರಕ್ಕೆ ಬಂದಿದ್ದಲ್ಲಿ, ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೆ, ಆ ಪಕ್ಷ ಕಟ್ತಾರೆ ಅಂತ ಎಲ್ಲ ಟಾಕ್ ಇದೆ. ಯತ್ನಾಳ್ ಅವರನ್ನ ಮನವೊಲಿಸಿ ಮತ್ತೆ ಪಕ್ಷಕ್ಕೆ ಕರ್ಕೊಂಬತ್ತೀರಾ? ನೀವು ಹೈಕಮಾಂಡ್ ಜೊತೆ ಈ ಬಗ್ಗೆನೂ ಮಾತುಕತೆ ನಡೆಸ್ತೀರಾ? ಮೊನ್ನೆ ಯತ್ನಾಳ್ ಅವರು ನಾನು ಮಾಧ್ಯಮದಲ್ಲಿ ನೋಡಿದೆ, ದೃಶ್ಯ ಮಾಧ್ಯಮದಲ್ಲೂ ಕೂಡ ನಾನೇ ಕೇಳಿದೆ. ನಾನು ಹೊಸ ಪಕ್ಷ ಸ್ಥಾಪನೆ ಮಾಡೋದ್ರಿಂದ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಹಾಗಾಗಿ ಆ ವಿಚಾರವನ್ನು ಮರುಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದು ಅವ್ರ ಬಾಯಿಂದ ಬಂದಿದೆ. ಅದರ ಜೊತೆಗೆ ನಾವು ಯತ್ನಾಳ್ ಅವ್ರ ಜೊತೆ ಇದ್ದಂಥ ನಾವೆಲ್ಲ ಏನು ವಕ್ಫ್ ಹೋರಾಟದಲ್ಲಿ ನಾವು ಭಾಗವಹಿಸಿದ್ವಿ, ನಮ್ಮೆಲ್ಲರ ಉದ್ದೇಶ ಇರತಕ್ಕಂಥದ್ದು ಮತ್ತೆ ಮರಳಿ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರನ್ನ ಸೇರಿಸಲಿಕ್ಕೆ ರಾಷ್ಟ್ರೀಯ ನಾಯಕರ ಮನ ಹೋಲಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಬಿ.ಪಿ. ಹರೀಶ್ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.